ನಮಸ್ತೆ ನವಕರ್ನಾಟಕ ಟಿವಿಗೆ ಸ್ವಾಗತ. ನವಕರ್ನಾಟಕ ಟಿವಿ ಜನಪರ ನ್ಯಾಯಪರ. ನೀವಿನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಗುಬ್ಬಿ ತಾಲೂಕಿನ ಸಿಎಸ್ಪುರ ಹೋಬಳಿ ಅಂಕಳಕೊಪ್ಪ ಗ್ರಾಮದಲ್ಲಿ ಯುವಕ ನಾರಾಯಣಸ್ವಾಮಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾದ ಘಟನೆ ಗುರುವಾರ ನಡೆದಿದೆ. ಈ ಸೂಸೈಡ್ ಪ್ರಕರಣದಲ್ಲಿ ಕ್ರಿಕೆಟ್ ಬೆಟ್ಟಿಂಗ್ ದಂಧೆಯ ನೆರಳು ಕಾಣ್ತಾ ಇದೆ. ಐಪಿಎಲ್ ಕ್ರಿಕೆಟ್ ಪಂದ್ಯಾವಳಿಗಳು ಮುಗಿದಂತೆ ಸಾಲದ ಸುಳಿಗೆ ಸಿಲುಕಿದ ಯುವಕ ಸಾವಿನ ಮನೆಯ ಕದ ತಟ್ಟಿದ್ದಾನೆ. ಇಂತಹ ದಂಧೆಗೆ ನೂತನ ಮುಖ್ಯಮಂತ್ರಿಗಳ ಸರ್ಕಾರ ಕಡಿವಾಣ ಹಾಕಬೇಕು ಅಂತ ಮಾಜಿ ಶಾಸಕ ಮಸಾಲ ಜೈರಾಮ್ ಒತ್ತಾಯ ಮಾಡಿದ್ದಾರೆ. ಪಟ್ಟಣದ ಸರ್ಕಾರಿ ಆಸ್ಪತ್ರೆಯಲ್ಲಿ ಸುದ್ದಿಗಾರರ ಜೊತೆ ಮಾತನಾಡಿದ ಅವರು, ಆನ್ಲೈನ್ ಆಟಗಳು, ಕ್ರಿಕೆಟ್ ಬೆಟ್ಟಿಂಗ್ ದಂಧೆಗಳು ವಿದ್ಯಾರ್ಥಿಗಳು ಹಾಗೂ ಯುವಕರನ್ನ ಬಲಿ ಪಡಿತಾ ಇದೆ. ಈ ಪೈಕಿ ಬಡವರ ಮಕ್ಕಳು ಹೆಚ್ಚು ಬಲಿಯಾಗಿದ್ದಾರೆ ಎಂದು ವಿಷಾದಿಸಿದರು. ಅಂಕಲಕೊಪ್ಪ ಗ್ರಾಮದ ಬೆಟ್ಟಸ್ವಾಮಿ ಅವರ ಮಗ ನಾರಾಯಣಸ್ವಾಮಿ ಪದವಿ ಪಡೆದು ಉದ್ಯೋಗ ಅರಸಿ ತುಮಕೂರು ನಗರಕ್ಕೆ ಹೋಗಿ ಬರ್ತಾ ಇದ್ದ. ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡ್ತಾ ಇದ್ದ ಆ ಯುವಕ ಕ್ರಿಕೆಟ್ ಬೆಟ್ಟಿಂಗ್ ದಂಧೆಗೆ ಧುಮುಕಿ ಸಾಲದ ಸುಳಿಗೆ ಸಿಲುಕಿದ್ದಾನೆ. ಬಡತನದ ಕುಟುಂಬಕ್ಕೆ ಆಧಾರ ಸ್ತಂಭವಾಗಿದ್ದ ಯುವಕನ ಸಾವು ಇಡೀ ಕುಟುಂಬಕ್ಕೆ ಶಾಕ್ ಆಗಿದೆ. ಗ್ರಾಮದಲ್ಲಿ ಒಳ್ಳೆಯ ಹುಡುಗ ಎಂದೆನಿಸಿ ಮರಕ್ಕೆ ನೇಣು ಬಿಗಿದು ಆತ್ಮಹತ್ಯೆಗೆ ಶರಣಾಗಿದ್ದು ತೀರಾ ನೋವಿನ ಸಂಗತಿ. ಇಂತಹ ಅನಾಹುತಕ್ಕೆ ಸರ್ಕಾರ ಹೊಣೆ ಹೊತ್ತು ಕೂಡಲೇ ಬೆಟ್ಟಿಂಗ್ ದಂಧೆಗೆ ಕಡಿವಾಣ ಹಾಕಬೇಕು, ಆನ್ಲೈನ್ ಗೇಮ್ಗಳಿಗೂ ಬ್ರೇಕ್ ಹಾಕಬೇಕು ಅಂತ ಆಗ್ರಹ ಮಾಡಿದ್ದಾರೆ. ಬೆಟ್ಟಿಂಗ್ ದಂಧೆಗೆ 10 ಯುವಕರು ನಗರ ಬಿಟ್ಟು ಹಳ್ಳಿಯಲ್ಲಿ ತಲೆಮರೆಸಿಕೊಂಡು ನಿದರ್ಶನ ಪ್ರತಿ ಗ್ರಾಮದಲ್ಲಿ ಸಿಗುತ್ತೆ. ಬಹುತೇಕ ದಂಧೆಗೆ ಸಿಲುಕುವ ಅಮಾಯಕ ಹುಡುಗರು ಬಡತನದ ಹಿನ್ನೆಲೆಯಲ್ಲಿ ಹಣದ ಆಸೆಗೆ ಸಾಲದ ಸುಳಿಗೂ ಸಿಲುಕುತ್ತಾರೆ. ಆ ನಿಟ್ಟಿನಲ್ಲಿ ಅಮಾಯಕ ಯುವಕರನ್ನ ಉಳಿಸುವ ಕೆಲಸ ಸರ್ಕಾರ ತುರ್ತಾಗಿ ಮಾಡಬೇಕಾಗಿದೆ ಅಂತ ಮತ್ತೊಮ್ಮೆ ಒತ್ತಾಯಿಸಿ, ಬೆಟ್ಟಿಂಗ್ ದಂಧೆಯಲ್ಲಿ ಕೆಲವರು ಮಾತ್ರ ಲಾಭ ಮಾಡಿದ್ರೆ ಸಾಲದ ಚಕ್ರಕ್ಕೆ ಸಿಲುಕಿ ಸಾವಿಗೆ ಶರಣಾಗುವವರ ಸಂಖ್ಯೆ ಸಾವಿರಾರು ಆಗಿರುತ್ತೆ ಎಂದು ಬೇಸರ ವ್ಯಕ್ತಪಡಿಸಿ ಮೃತರ ಪೋಷಕರನ್ನ ಸಂತೈಸಿದ್ರು. ನಮ್ಮ ಸ್ನೇಹಿತ ಬೆಟ್ಟಸ್ವಾಮಿ ಅವ್ರ ಮಗ ನಾರಾಯಣಸ್ವಾಮಿ ಮತ್ತು ಅಡ್ಡಸ್ ಬಂದು ಮಹೇಶ್ ಅಂತ ಹೇಳಿ ಏನು ಮೊನ್ನೆ ನಡೆದಂಥ IPL ಕ್ರಿಕೆಟ್ ಪಂದ್ಯಾವಳಿ ಆ ಒಂದು ಬೆಟ್ಟಿಂಗಲ್ಲಿ ಆ ದಂಧೆನಲ್ಲಿ ಸಿಹಾಕೊಂಡು ಪಾಪ ತಂದೆಗೂ ಹೇಳಿದ್ರೆ ಏನು ಸಾಲ ಮಾಡಿದ್ವಿ ಏನು ಮಾಡಿದ್ವಿ ಹೇಳಿದರೆ ಪಾಪ ಇವತ್ತು ಬೆಳಗ್ಗೆ ಜಾವ 5 ಗಂಟೆಗೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ಮನೆ ಎದುರುಗಡೆ ಇರ್ತಕ್ಕಂಥ ಹುಣಸೆ ಮರಕ್ಕೆ ನೇಣಾಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ಅದೇ ಬಾರಿ ಈ ಒಂದು ದುಃಖದ ಸಂಗತಿ ಹೇಳೋಕ್ಕೆ ನಮಗೆ ಬೇಜಾರಾಗ್ತೈತೆ. ಯಾಕಂದರೆ ಇವತ್ತು ಯುವ ಪೀಳಿಗೆಗೆ ಇವತ್ತು IPL ಏನು ಮಾಡ್ತಾರೆ, ಎಷ್ಟು ಅವ್ರು ಸಂಪಾದನೆ ಮಾಡ್ತಾರೆ ಅಷ್ಟೇ ನಮ್ಮ ರೈತರ ಮಕ್ಕಳುಗಳು ಸುಮ್ಮನೆ ಈಗ ಸಣ್ಣ ಪುಟ್ಟ ಕೆಲಸ ಮಾಡ್ತಿರ್ತಕ್ಕಂಥ ಯುವಕ ಮಿತ್ರಗಳು ಬಲಿ ಆಗ್ತಾ ಇದ್ದಾರೆ. ಇದ್ರ ಬಗ್ಗೆ ಕೂಡಲೇ ಸರ್ಕಾರ ಎಚ್ಚೆತ್ಕೊಂಡು ಇದಕ್ಕೆ ಕಡಿವಾಣ ಆಗ್ತದೆ. ಯಾರಿಗೂ ಒಂದು ಕಡೆ ಖುಷಿ ಆಗ್ತಾ ಇರ್ತಾರೆ IPL ದಂಧೆಯಲ್ಲಿ. ಎಷ್ಟೋ ಜನ ಸಾವಿರಾರು ಅಮಾಯಕ ಮಕ್ಕಳುಗಳು ಯುವಕರು ಈ ಒಂದು ದಂಧೆಗೆ ಬಲಿ ಆಗ್ತಾ ಇದ್ದಾರೆ. ಇವತ್ತು ವಿಪರ್ಯಾಸ ಸಂಗತಿ ಅಂತ ಅಂದರೆ ಆತ್ಮೀಯ ಸ್ನೇಹಿತರ ಮಗ 25 ವರ್ಷದ ನಾರಾಯಣಸ್ವಾಮಿ ಇವತ್ತು ಆತ್ಮಹತ್ಯೆ ಮಾಡ್ಕೊಂಡು ಬೇರೆ ಬೇರೆ ಕಣ್ಣದಲ್ಲಿರ್ತೀವಿ ಎಂಥದ್ದು ಗೊತ್ತಿಲ್ಲ ಇರ್ತಕ್ಕಂಥ ಮನೆ ಮಠ ಗಾಡಿಗಳು ಅವು ಎಲ್ಲ ಮಾರ್ಕೊಂಡು ಇವತ್ತು ಪರಿಸ್ಥಿತಿ ಬೀದಿಗೆ ಬಂದಿದ್ದಾರೆ. ಇವತ್ತು ನಾನಿವತ್ತು ನನ್ನ ಸಹೋದರರಿಗೆ ಅವ್ರ ಮಕ್ಕಳ ಬಗ್ಗೆ ಹೇಳಕ್ ಇಷ್ಟಪಡ್ತೇನೆ. ಯಾರು ಸಹಿತ ಮಕ್ಕಳುಗಳನ್ನ ಮೊಬೈಲ್ ಕೊಟ್ಟರು ಸಹಿತ. ಮೋಹನ್ MN ಕೋಟೆ, ನವಕರ್ನಾಟಕ ಟಿವಿ.